ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಗೌರಿ ಹಬ್ಬದ ಹಿಂದಿನ 2 ದಿನದ್ದು ಮತ್ತು ಗೌರಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಹಬ್ಬದ ದಿನ ನಾನು ನಿಮ್ಗೆ ಹೇಳಿದಂಗೆ ಒಂದು ಸ್ವಲ್ಪ ಜನಕ್ಕೆ ಆಲ್ರೆಡಿ ಬಾಗ್ನ ಕಳಿಸಿದ್ದೆ. ಇನ್ನೊಂದು ಸ್ವಲ್ಪ ಜನಕ್ಕೆ ಕಳಿಸ್ಬೇಕಿತ್ತು. ಯಾಕಂದರೆ ಅವ್ರ ಅಡ್ರೆಸ್ಸೇ ಕಳಿಸಿರ್ಲಿಲ್ಲ. ನೀವು ಇವಾಗ ಸ್ಟಾರ್ಟ್ ಮಾಡಿದ್ದೀರಾ, ಬೇಡ ಇಷ್ಟು ಪ್ರೀತಿ ತೋರಿಸ್ತೀರಲ್ಲ ಅಷ್ಟೇ ಸಾಕು ಅಂತ ಕೆಲವೊಂದಷ್ಟು ಹೆಣ್ಮಕ್ಳು ಕಳಿಸೇ ಇರಲಿಲ್ಲ. ನನಗಂತೂ ಅವ್ರಿಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಅಡ್ರೆಸ್ ಕಳಿಸ್ಕೊಳ್ಳೋಷ್ಟರಲ್ಲಿ ಸಾಕಾಗೋಯಿತು. ಹಬ್ಬದ ಹಿಂದಿನ ದಿನ ಅವ್ರ ಅಡ್ರೆಸ್ ಎಲ್ಲ ಕಳಿಸಿದ್ರು. ಸರಿ ಅಂತ ಅಂದ್ಬಿಟ್ಟು ಬೇಗ ಅವ್ರಿಗೆ ಪ್ಯಾಕ್ ಮಾಡಿ ಕಳ್ಸೋಣ ಅಂದ್ಬಿಟ್ಟು ಒಂದು ಪ್ರಿಪ್ರೇಷನ್ ಮಾಡ್ಕೊಂಡೆ. ನಾನು ಗೀತಕ್ಕ ಇಬ್ಬರು ಸ್ವಲ್ಪ ಹಬ್ಬಕ್ಕೆ ಏನಾದರೂ ತೊಗೊಬೇಕು ಅಂತ ಅಂದ್ಬಿಟ್ಟು ಹೋಗಿದ್ವಿ. ಎಲ್ಲ ಸ್ಟಾಕ್ಸು ತುಂಬಾ ನಿಮ್ಮ ಸಪೋರ್ಟಿಂದ ಸ್ಯಾರೀಸ್ ಎಲ್ಲ ಸ್ಟಾಕ್ ಔಟ್ ಆಯಿತು. ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಮತ್ತು ನನ್ನ ಸ್ವಲ್ಪ ಜನಕ್ಕೆ ಆಲ್ರೆಡಿ ಮೊನ್ನೆನೇ ಕಳಿಸಿದ್ದೆ. ಇವಾಗ ಸ್ವಲ್ಪ ಜನಕ್ಕೆ ಒಂದು ಅಷ್ಟು ಆರ್ಡ್ರೂ ಇತ್ತು. ಆರ್ಡ್ರ್ ಜೊತೆಗೆ ಬಾಗಿನೂ ಕಳಿಸ್ಬೇಕಿತ್ತು. ಕಳ್ಸೋಣ ಅಂದ್ಬಿಟ್ಟು ನೋಡಿ ನಾನು ಏನೇನು ಕಳಿಸಿದೆ ಅಂದರೆ ಏನೇನು ಕಳಿಸ್ದೆ ಅಂತಲೇ ನನಗೆ ಗೊತ್ತಾಗಿಲ್ಲ. ಯಾರ್ಯಾರಿಗೆ ಏನೇನು ಬಂದಿದೆಯೋ ಏನೇನು ಸಿಕ್ಕಿದೆಯೋ. ಯಾಕೆ ಅಂತ ಹೇಳಿದ್ರೆ ತುಂಬಾ ಬೇಜಾರಾಗೋಯಿತು ನನಗೆ ಈ ಪ್ಯಾಕ್ ಮಾಡಬೇಕಾದ್ರೆ. ನನಗೆ ನಮ್ಮ ಮಾವ ತೀರೋಗಿದ್ದಾರೆ ಅಂತ ಫೋನ್ ಬಂತು. ಹಂಗಾಗಿ ನನಗೆ ಏನೇನು ಸಿಗುತ್ತೆ, ಯಾರ್ಯಾರಿಗೆ ಏನೇನು ತಲುಪಿದೆಯೋ ಒಂದು ನನಗೆ ಗೊತ್ತಿಲ್ಲ. ನಮ್ಮ ಮಾವ ಹೆಂಗೆ ತೀರೋದ್ರು ಅಂದರೆ ಜನ ಹೆಂಗಿರ್ತಾರೆ ನೋಡಿ. ನಮ್ಮ ಮಾವಂಗೆ ಹೋಗ್ಬೇಕಾದ್ರೆ ಗಾಡೀಲಿ ಏನೋ ಗುದ್ಬಿಟ್ಟಿದ್ರಂತೆ. ಗುದ್ದಿರೋರಂತೂ ನೋಡೇ ಇಲ್ಲ, ಹಂಗೆ ಬಿಟ್ಟು ಹೊರ್ಟೋಗಿದ್ದಾರೆ. ಏನು ಈ ಥರ ಜನಗಳು ಇರ್ತಾರ ಯಪ್ಪ, ಬೇಜಾರಾಗೋಯ್ತು ನನಗಂತೂ. ಅವ್ರಿಗೆ ಹೆಂಗೆ ಮನಸ್ಸು ಬರುತ್ತೆ, ಕನಿಕರ ಇಲ್ದೇ ಹಂಗೆ ಬಿಟ್ಟು ಹೋಗ್ತಾರಲ್ಲ. ಎಲ್ಲರಿಗೂ ಗೊತ್ತಿರುತ್ತೆ ತಪ್ಪು ಮಾಡಿದ್ರೆ ಬೈತಾರೆ ಹೊಡಿತಾರೆ ಅನ್ನೋ ಭಯ ಎಲ್ಲರಿಗೂ ಇರುತ್ತೆ. ಆದರೆ ಅಷ್ಟು ಜೀವನ ಪೂರ್ತಿ ಕಾಡಲ್ವ ಅವ್ರಿಗೆ. ಒಂದು ಪ್ರಾಣನೇ ಹೋಗ್ಬಿಟ್ಟಿದೆ ನಮ್ಮಿಂದ ಅಂದರೆ ಅದು ಹೆಂಗೆ ಜೀವನ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಇದನ್ನೆಲ್ಲ ಮುಗಿಸ್ಕೊಂಡು ಗೌರಿ ಹಬ್ಬದ ದಿನವೇ ಅದು ನಮ್ಮ ಮಾವನಂಗಾಗಿತ್ತು. ನಮ್ಮ ಅಮ್ಮಂಗೂ ಗೌರಿ ಹಬ್ಬದ ಪೂಜೆ ಮಾಡಬೇಕಾಗಿತ್ತು. ಆ ಬೇಜಾರಿಗೆ ನಾವು ಒಂದು ಹೂವನೂ ತೊಗೊಂಡಿಲ್ಲ, ಅಷ್ಟು ಬೇಜಾರಾಗಿತ್ತು. ನಾನು ಮತ್ತೆ ವಾಪಸ್ ಬರಬೇಕಿತ್ತಲ್ವ. ಹೆಂಗೆ ಬೇಕು ಹಂಗೆ ಅಂದರೆ ಒಂದು ಹೂವು ಇಟ್ಬಿಟ್ಟು ಅಲ್ಲೇ ಕಿತ್ಕೊಂಡು ಊರಲ್ಲೆಲ್ಲ ಗಿಡಗಳು ಹಾಕಿರ್ತಾರಲ್ಲ ಅಲ್ಲೇ ತಗೊಂಡು ನಮ್ಮ ತನಕನ ಹತ್ರ ಸ್ವಲ್ಪ ಇಸ್ಕೊಂಡು ಒಂದು 4 ಜನ ಕುಂಕುಮ ಕೊಟ್ಬಿಟ್ಟು ಬಂದ್ಬಿಟ್ಟೆ. ನನಗೆ ಏನೂ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ. ಬೇಜಾರು ಮನಸ್ಸಿಗೆ, ಏನೂ ಖುಷಿ ಪಡೋಕ್ಕಾಗಲ್ಲ. ಏನಕ್ಕೆ ಅಂತಲೇ ಗೊತ್ತಾಗ್ತಿಲ್ಲ. ಈ ಥರ ಆಗುತ್ತೆ ನನಗಂತೂ. ಇಲ್ಲಿ ಅತಿಕ್ಷ ಬಂದರೆ ಏನೋ ಒಂಥರ ಖುಷಿ. ಹೆಣ್ಮಕ್ಳುಗಳಿದ್ರೆ ಸಿಕ್ಕಾಬಿಟ್ಟೆ ನನಗೆ ಖುಷಿ. ಇವಳಿಗೆ ಕುಂಕುಮ ಎಲ್ಲ ಇಡೋಣ ಅಂತ ಕೂರಿಸ್ಕೊಂಡ್ರೆ ಬಳೆ ಎಲ್ಲ ಹಾಕೋಣ ಅಂತ ಕುತ್ಕೋತಾನೆ ಇರಲಿಲ್ಲ ಅವಳು. ನೋಡಿ ಎಷ್ಟು ಹೆಂಗೆ ಆಡ್ತಿದ್ದಾಳೆ ಅಂದರೆ ಅಲ್ಲಿರೋದೆಲ್ಲ ಎಳ್ದಾಕ್ಬಿಡೋಕ್ಕೆ ಆಟ ಆಡ್ತಾಯಿದ್ಲು. ಹಿಂಗೇನೋ ಒಂಥರ ಹೆಣ್ಮಕ್ಳು ಅಂದರೆ ಒಂಥರ ಅಟ್ಯಾಚ್ಮೆಂಟು ಅಂತಲೇ ಹೇಳ್ಬೋದು. ಆಮೇಲೆ ಅಲ್ಲಿ ಪೂಜೆ ಮಾಡಿಬಿಟ್ಟು ವಾಪಸ್ ಬಂದ್ವಿ. ಮತ್ತು ನೆಕ್ಸ್ಟ್ ನೈಟೇ ನಾನು ಹೊರಟಿದ್ದು. ಬರೋಷ್ಟರಲ್ಲಿ 11 ಕಾಲಾಗಿತ್ತು. ಅಲ್ಲಿ ಇರಬೇಕು ಅಂತ ಮುಂಚೆ ಎಲ್ಲ ಅನಿಸೋದು. ನನಗೆ ಇರೋಕ್ಕೆ ಆಗಲ್ಲ. ಯಾಕಂದರೆ ಆ ಮನೆಯಲ್ಲಿ ನನಗೆ ಒಂಥರ ಹಿಂಸೆ ಅಂತ ಆಗ್ಬಿಡ್ತು. ಎಲ್ಲರೂ ಅಪ್ಪನ ಮನೆಗೆ ಹೋದರೆ ಖುಷಿ ಪಡ್ತಾರೆ. ನನಗಂತೂ ಆ ಫೋಟೋಗಳೆಲ್ಲ ನೋಡ್ತಾ ಇದ್ದರೆ ತಲೆ ಕೆಟ್ಟೋದಂಗೆ ಆಗುತ್ತೆ. ಅಲ್ಲಿಂದ ಬಂದ್ವಿ ಬುಧವಾರ. ಅಲ್ಲಿಂದ ಬಂದರೆ ನಮ್ಮ ಅಕ್ಕ ಇದ್ದಾರಲ್ಲ, ಅವ್ರ ಮಾವನೂ ತೀರೋಗಿದ್ದಾರೆ ಅಂತ ಮೆಸೇಜ್ ಬಂತು. ಸರಿ ಯಾಕೋ ಒಂದು ಫೋನ್ ಎತ್ತಕ್ಕೂ ಭಯ ಆಗ್ತೈತೆ ನಮಗೆ. ಆ ಥರ ಆಗ್ಬಿಟ್ಟೈತೆ. ಯಾರೇನು ಹೇಳ್ತಾರೋ ಏನೋ ಅಂತ ಈ ಥರ ನಮ್ಮ ದಿನಗಳು ಕಳೀತಾ ಇದೆ. ಏನು ಮಾಡೋಕ್ಕಾಗಲ್ಲ. ಜೀವನ ಬಂದಂಗೆ ಹೋಗ್ತಾ ಇರಬೇಕು. ಎಲ್ಲ ದಿನವೂ ಒಂದೇ ಥರ ಇರೋಲ್ಲ, ಎಲ್ಲ ಜನಗಳೂ ಒಂದೇ ಥರ ಇರೋಲ್ಲ. ಏನೋ ಒಂಥರ ಬೇಜಾರು. ಅದರಲ್ಲೂ ನಮ್ಮ ಮಾವಂಗೆ ಯಾರು ಗಾಡೀಲಿ ಗುದ್ದಿದ್ದಾರೆ ಅವ್ರಿಗಂತೂ ನಿಜವಾಗ್ಲೂ ನನಗಂತೂ ಸಿಕ್ಕಾಬಟ್ಟೆ ಅವ್ರನ್ನ ಕಂಡ್ರೆ ಬೇಜಾರಿದೆ. ಈ ಥರ ಎಲ್ಲ ಮಾಡ್ತಾರೆ. ಒಂದು ಮಾನವೀಯತೆ ಇಲ್ಲದೇ ಜನ ನಡ್ಕೋತಾರೆ. ಏನು ಹೊತ್ಕೊಂಡು ಹೋಗ್ತೀವಿ ಹೋಗುವಾಗ ಎಲ್ಲ ಬಿಟ್ಟೇ ಹೋಗೋದು. ಹಂಗಾಗಿ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು ಅಂತಲೇ ಹೇಳ್ಬೋದು. ಈ ಥರ ಗೌರಿ ಹಬ್ಬದಲ್ಲಿ ಹಿಂಗೆಲ್ಲ ಆಯಿತು. ತುಂಬಾ ನೋವು, ಒಂದಷ್ಟು ಖುಷಿ. ಯಾಕಂದರೆ ಖುಷಿ ಯಾಕಪ್ಪ ಅಂದರೆ ಎಷ್ಟೊಂದು ಹೆಣ್ಮಕ್ಳು ಮೆಸೇಜ್ ಮಾಡಿದ್ದೀರಾ, ಖುಷಿ ಆಯಿತು ನಿಮ್ಮ ಬಾಗ್ನ ತಲುಪ್ತು ಅಂತ. ನನಗಂತೂ ತುಂಬಾ ಖುಷಿ ಆಯಿತು. ಅದರಲ್ಲೂ ನಮ್ಮ ಭಾರತಿ ಅಮ್ಮಂಗೆ ಕಳಿಸಿದೆ. ಭಾರತಿ ಅಮ್ಮ ಅಂದರೆ ಯಾರು ಗೊತ್ತಾ? ಆಟೋದಲ್ಲೇ ಒಬ್ಬರು ನನಗೆ ಸೀರೆ ಕೊಟ್ಟೋದ್ರು. ಅವ್ರು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ, ಅವ್ರಿಗೂ ಕಳಿಸ್ಕೊಟ್ಟಿದ್ದೆ ನಾನು. ನಿಜ ಹೇಳ್ಬೇಕಂದ್ರೆ ಅವ್ರ ಅಮ್ಮ ಕೊಟ್ಟಿದ್ದು ಅಂತ ನಾನು ಅಂದ್ಕೊಂಡಿದ್ದೆ. ಅವ್ರಿಗೂ ಅವ್ರ ಅಪ್ಪ ಅಮ್ಮ ಇಬ್ಬರೂ ಇಲ್ವಂತೆ. ನನಗೆ ಅವರು ನನ್ನ ಬಾಗ್ನ ನೋಡಿ ಕಾಲ್ ಮಾಡಿ ಹೇಳಿದ್ಮೇಲೆ ನನಗೆ ಗೊತ್ತಾಯಿತು. ನಿನಗೇನಮ್ಮ ನಾನು ಹೇಳೋದು, ನೀನೇ ಬೇಜಾರಲ್ಲಿದ್ನಲ್ಲ ಅಂತ ಹೇಳಿಲ್ಲ. ನನಗೂ ಅಮ್ಮನ ಮನೆ ಕಡೆಯಿಂದ ಬಂದಿಲ್ಲ. ಬಂದು ನಂಗೆ ತುಂಬಾ ಖುಷಿ ಆಯಿತು ಅಂತ ಹೇಳಿದ್ರು. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಅಯ್ಯೋ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಅದನ್ನು ಹೇಳ್ಕೊಳಕ್ಕೆ ಆಗಲ್ಲ. ಅಷ್ಟು ಖುಷಿ ಆಯಿತು. ಅವ್ರಿಗೆ ನಮ್ಮದು ಒಂದಷ್ಟು ಸಣ್ಣ ಪ್ರೀತಿ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೊಂದು ಪ್ರೀತಿ ಕೊಡುತ್ತೆ ಅಂದರೆ ನಂಗೆ ಗೊತ್ತೇ ಇರೋಲ್ಲ. ಅರಿಶಿನ ಕುಂಕುಮ ಹೂವು ಮುಂಚೆ ಎಲ್ಲ ನಾವು ಹಾಕೊತಾನೂ ಇರಲಿಲ್ಲ ಕಾಲೇಜ್ಗೆ ಹೋಗಬೇಕಾದ್ರೆ. ಇವಾಗೆಲ್ಲ ಅದು ಅಷ್ಟು ಇಂಪಾರ್ಟೆಂಟು. ಇವಾಗ ಕುಂಕುಮಕ್ಕೆ ದಾಸವಾಳ ಹೂವು ಕೊಟ್ಟರು ಮುಡ್ಕೋತೀವಿ.
ಎಷ್ಟು ಮನಸ್ಥಿತಿ ಚೇಂಜ್ ಆಗುತ್ತೆ ಮದುವೆ ಆದಮೇಲೆ. ನನ್ನ ಮನಸ್ಥಿತಿ ಮಾತ್ರ ಅಲ್ಲ, ತುಂಬ ಎಲ್ಲ ಹೆಣ್ಮಕ್ಳದ್ದು ಅದೇ ಮನಸ್ಥಿತಿ ಆಗಿರುತ್ತೆ ಅಂತ ನನಗೆ ಇತ್ತೀಚೆಗೆ ಅಷ್ಟೇ ಗೊತ್ತಾಗ್ತಿರೋದು. ನನ್ನ ಭಾವನೆಗಳ ಜೊತೆ ಬೇರೆ ಹೆಣ್ಮಕ್ಳ ಭಾವನೆಗಳು ಹಂಗೆ ಇರುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲ ಸಪೋರ್ಟು ತುಂಬ ಚೆನ್ನಾಗಿ ಕೊಟ್ರಿ ಅಂತಲೇ ಹೇಳ್ಬೋದು. ತುಂಬ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹಬ್ಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನನ್ನ ಸೀರೆ ಕಲೆಕ್ಷನ್ಸು ಇದರಲ್ಲೇ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.